ನಮಸ್ಕಾರ. ನಾನು ಅಕ್ಷಯ್ ನಿಂಗೈ ಕೆಂಬಾಯಿಮಠ್, ಪಟ್ಟಿಹಾಳ್ ಟಿಬಿ ಗ್ರಾಮ, ಬೈಲಹೊಂಗಲ ತಾಲೂಕ್, ಬೆಳಗಾವಿ ಜಿಲ್ಲಾ. ಡಿಸೆಂಬರ್ 8ಕ್ಕೆ ಕಬ್ಬ ತುಳಿದು ರೀ. ಮೂರನೇ ವಾರ ತುಳಿದು ಕೂಡಲೇ ಇವರ ಸಲಹೆಗಳನ್ನು ಕೊಡ್ತಾ ಇದ್ದರು ಅಂಗಡಿಯನ್ನವರು ಮತ್ತು ಕೀರ್ತಿ ಅವರು ಕೂಡಿ. ಫಸ್ಟ್ ಒಂದು 30 ದಿವ್ಸಕ್ಕೆ ಇವ್ರದ ನ್ಯೂಟ್ರಿಕಾಪ್ಟ್ ಅವ್ರದ್ದು ಕಿಟ್ ಬರ್ತೈತಿ. ಅದ್ರ ಬ್ಲ್ಯಾಕ್ ಜೆಮ್ ಪ್ಲಸ್ ಹುಮಿಕ್ ಆಸಿಡ್ ಕೊಟ್ಟಿದ್ರಿ. ಮಿಕ್ಸ್ ಮಾಡಿ ಮತ್ತೆ ಹಾಕಿದ್ದು ಮರಿ ಚಲೋ ಹೊಡೆದತ್ರಿ. ಆಮೇಲಿಂದ ಎಲಿ ಗೆರಿನೂ ದೊಡ್ಡದಾಗ್ಯದ್ರಿ. ಭಾಳ ಅಂದ್ರ 3 ಇಂಚಿ ಮಟ್ಟ ಬರತೈತ್ರಿ. ಮತ್ತ ಕಲರ್ ಕಳ್ಕೊಂದಿಲ್ರಿ. ಮತ್ ಯಾವ್ದು ರೋಗ ಇಲ್ಲ, ಎಲ್ಲಿ ಉಯ್ದಿಲ್ಲ. ಮತ್ತ ಇದ್ರದ್ದು ಮೊದಲು ರೋಗ ಬರ್ತೈತ್ರಿ ಇಲ್ಲಿ ಅನ್ನೋದು ಬೆಳ್ಳಂದ್ರಿ. ಅಂತದ್ದು ಏನ್ ಬಂದಿಲ್ಲ ಒಟ್ಟ. 12 ಡೋಸ್ ಆದ್ಮೇಲ್ರಿ 2ನೇ ಡೋಸ್ಗೆ ನಾವು ಉನ್ನತಿಯಿಂದ ಹಾಕಿದ್ದು ರೀ. ಒಟ್ಟು 2.5-3 ತಿಂಗಳಿಗೆ ಹಾಕಿದ್ದು ರೀ. ಮತ್ತೆ ಇಲ್ಲಿ ಕಾಂಪ್ಲೆಕ್ಸ್ ಕೊಟ್ಟಿದ್ರಿ, ಎಲ್ಲಾ ಕೂಡ್ಸಿ ಹಾಕಿದ್ದು ರೀ. ಕಡಿಮೆ ಮಳೆ ಆಗ್ಲಿಕ್ಕೆ ಯೂರಿಯಾ ಹಾಕಿನೇ ಇಲ್ರಿ. ಅಂದ್ರೆ 2 ಚೀಲ ಹಾಕಿವ್ 2 ಎಕರೆ ಕೂಡಿ ಅಂತ ಹೇಳಿ. ಹಿಂದಿನ ವರ್ಷ ಯೂಸ್ ಮಾಡಿದ್ದು ಗೊಬ್ಬರ ಫರ್ಟಿಲೈಸರ್ ಇಂದ ಏನ್ ಆಗಿರ್ತಿಲ್ರಿ. ಈ ವರ್ಷ ನಾವು ಬ್ಲ್ಯಾಕ್ ಜೆಮ್ ಯೂಸ್ ಮಾಡಿದ್ದು ರೀ. ಇದರಿಂದ ನಮ್ಗ ಮರಿ ಸಂಖ್ಯೆ ಬಾಳ ಅದಾರಿ. ನೋಡ್ರಲ್ಲ ನೀವು ಇಲ್ಲಿ ಎಷ್ಟು ಅದಾವು. 10 ಮೇಲೆ ಅದಾವ್ರಿ. ನಾವು ಇದ ವರ್ಷ ಯೂಸ್ ಮಾಡಿದ್ದು ರೀ. ಬಟ್ ನಮ್ಮ ಮರಿ ಸಂಖ್ಯೆ ಕಲರ್ ಅದು ಏನು ಕಳ್ಕೊಂಡಿಲ್ರಿ. ಮತ್ತೆ ಯೂರಿಯಾನು ಹೋಗುದಿಲ್ಲ. ಮತ್ತೆಲ್ಲಾ ರಾಸಾಯನಿಕ ಕಡಿಮೆ ಹಾಕಿದ್ರು. ಪೂರಾ ಆಲ್ಮೋಸ್ಟ್ ಆಲ್ ಕಾಂಪ್ಲೆಕ್ಸ್ ಹಾಕಿದ್ರಿ, ಮಿಕ್ಸ್ ಮಾಡಿ ಹಾಕಿದ್ರಿ. ಇವರ ಕಂಪ್ನಿ ವತಿಯಿಂದ ಮತ್ತೆ ಮಲ್ಲಿಕಾರ್ಜುನ್ ಟ್ರೇಡರ್ಸ್ ಅವ್ರು ಏನೇನು ಹೇಳಿದಾರ ಅವ್ರನ್ನೆಲ್ಲ ಕೂಡಿಸಿ ಬ್ಲ್ಯಾಕ್ ಜೆಮ್ ಉನ್ನತಿ ಹಾಗೂ ಹ್ಯೂಮಿಕ್ ಬಳಕೆಯಿಂದ ಕಬ್ಬು ಬೆಳೆಯಲ್ಲಿ ಹೆಚ್ಚಿನ ಮರಿಗಳು, ಬಲಿಷ್ಠ ಹಾಗೂ ಸದೃಢ ಬೇರುಗಳ ಬೆಳವಣಿಗೆಗೆ ಸಹಕಾರಿಯಾಗುವುದರ ಜೊತೆಗೆ ರಾಸಾಯನಿಕ ಗೊಬ್ಬರಗಳ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಲು ನೆರವಾಗುತ್ತದೆ. ಇಂಥದ್ದೇ ಇನ್ನಷ್ಟು ಉಪಯುಕ್ತ ಕೃಷಿ ಮಾಹಿತಿಗಾಗಿ ಫಾಲೋ ಮಾಡಿ.